ಹಾಯ್ ಹಲೋ ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸ್ಕಿನ್ ಕೇರ್ ಹಾಸ್ಪಿಟ್ಲಿಗೆ. ಯಾಕೆಂದರೆ ಸ್ಕಿನ್ನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಗುಳ್ಳೆ ಬಂದಿದೆ. ಗುಳ್ಳೆ ಬಂದು ಕ್ಯೂ ಥರ ಆಗಿ ಬ್ಲಡ್ ಬರ್ತಾಯಿತ್ತು. ಅದರಿಂದಾಗಿ ನನಗೂ ಸ್ವಲ್ಪ ಭಯ ಆಯಿತು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆನ್ ದ ವೇ ಎಲ್ಲ ತೋರಿಸ್ತೀನಿ ಏನೇನಾಯಿತು ಅಂತ. ಹೊರಡ್ತಾ ಇದ್ದೀವಿ ನಮ್ಮ ಮಗ ನಾವು. ಅಮ್ಮ ಬಾಯ್, ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸ್ಕಿನ್ ಕೇರ್ ಹಾಸ್ಪಿಟ್ಲಿಗೆ. ಓಕೆ ನೋಡಿ, ಹಾಗೆ ವೀರೇಶ ಥಿಯೇಟ್ರ್ ಬಂತು. ಯಾವ ಮೂವಿ ಹಾಕಿದ್ದಾರೆ? ಭೀಮಾ ಹೆಜ್ಜಾರ ಮೂವಿ ಹಾಕಿದ್ದಾರೆ ನೋಡಿ. ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ವಿ. ಹಾಗೆ ನೋಡಿ, ನನಗೆ ಆಪ್ರೇಷನ್ ಆಗಿದ್ದು ಹಾಸ್ಪಿಟ್ಲಿಗೆ ಬಂದಿದ್ದೆ. ಹೊರಟೋಯ್ತು ಅನಿಸುತ್ತೆ. ಹೊರಟೋಯ್ತು ಅನಿಸುತ್ತೆ. ಎಷ್ಟು ಬೇಕಾ? ಇದೆ ಕರೆಕ್ಟು ನೋಡಿ. ಈ ಹಾಸ್ಪಿಟ್ಲಲ್ಲೇ ಮಧು ಹಾಸ್ಪಿಟ್ಲು ನನಗೆ ಆಪ್ರೇಷನ್ ಆಗಿದ್ದು ಹಾಸ್ಪಿಟಲ್. ನೆಕ್ ಆಪ್ರೇಷನ್ ಅಂತ ಹೇಳಿದ್ನಲ್ಲ, ಅದು ಅಲ್ಲಾಗಿದ್ದು. 2 ಇಯರ್ಸ್ ಇವಾಗೇನು 3 ಇಯರ್ಸ್ ಆಗ್ತಾ ಇದೆ. ಕೇರ್ ಹಾಸ್ಪಿಟ್ಲು ಬಂತು ಈಗ. ಇನ್ನೇನು ಅಮ್ಮ ಅಲ್ಲ, ಸ್ಕಿನ್ ತೋರಿಸ್ಬೇಕಾಯ್ತು ಡಾಕ್ಟ್ರ್ ಹತ್ರ. ಡಾಕ್ಟ್ರು ಬಂದಿದ್ದಾರೆ ಅಂತೆ, ಒಳಗಿದ್ದಾರೆ, ಚೆಕಪ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನಾವೇ ಹೋಗೋದು. ಅವನಂತೂ ತಲೆ ಬಗ್ಗಿಬಿಟ್ಟಿದ್ದಾನೆ. ಡಾಕ್ಟ್ರಿಗೆಲ್ಲ ತೋರಿಸಿದಾಯಿತು, ಮೆಡಿಸನ್ ಕೊಟ್ಟಿದ್ದಾರೆ. ಮೆಡಿಸನ್ ತೊಗೊಂಬರಕ್ಕೆ ಹೋಗ್ಬೇಕೀಗ. ನನ್ನ ಮಾತ್ರೆ ಇಸ್ಕೊಂಡಾಯಿತು. ಇವಾಗ ನಮ್ಮ ಅಮ್ಮಂದು ಮಾತ್ರೆ ಇಸ್ಕೋಬೇಕಂತೆ. ಅವ್ರು ತಿಂತಾ ಇರ್ತಾರೆ, ಒಳ್ಳೆ ಕಡಲೆಕಾಯಿ ನುಂಗಂಗೆ ಮಾತ್ರೆಗಳು ನುಂಗ್ತಾ ಇರ್ತಾರೆ ಅವರು. ಸಾಕು ನಿಲ್ಲಿಸು ಅಂದ್ರೂ ನುಗ್ತಾನೇ ಇರ್ತಾರೆ ಮಾತ್ರೆ. ಈಗ ತಾನೇ ಹಾಸ್ಪಿಟ್ಲಿಂದ ಬಂದು ಎಲ್ಲ ಟೋಟಲ್ಲು ನಿಮ್ಗೆ ತೋರಿಸಿದ್ದೀನಿ ನೋಡಿ. 1162 ಏನೋ ಆಯಿತು. ಮತ್ತು ಫೀಸ್ ಬಂದು 400 ರೂಪಾಯಿ ಆಯಿತು. ಇದಕ್ಕೆ ಡಾಕ್ಟ್ರ್ ಕೇಳಿದೆ, ಏನಕ್ಕೆ ಹಿಂಗೆ ಪಿಂಪಲ್ಸ್ ಹಿಂಗೆ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು. ಅವ್ನಿಗೆ ಯಾಕೆಂದರೆ ಅವನಿಗೆ ಪಿಂಪಲ್ಸ್ ಯಾಕೆ ಬರುತ್ತೆ ನಾನು ಅಂದ್ಕೊಂಡಿದ್ದ ಪ್ರಕಾರ, ಅವನಿಗೆ ಒಂದು ಚಿಕನ್ ತಿಂದರೆ ಸಾಕು, ಒಂದು ಬಿರಿಯಾನಿ ತಿಂದರೆ ಸಾಕು, ಒಂದು ಮೊಟ್ಟೆ ತಿಂದರೂ ಸಾಕು, ಅವನಿಗೆ ಪಿಂಪಲ್ಸ್ ಆಗಲೇ ಹಿಂಗೆ ಉದ್ಭವ ಆಗೋಗುತ್ತೆ. ಇದನ್ನು ಸುಮಾರು ದಿನದಿಂದ ನಾನು ಇದು ಮಾಡ್ತಾಯಿದ್ದೆ. ಹೋಗುತ್ತೆ ಬರುತ್ತೆ ಅಲ್ವಾ. ಅದರಿಂದಾಗೆ ಸುಮ್ಮನೆ ಇದೆ. ಈ ಸಲ ಅಂತೂ ಬ್ಲಡ್ಡೇ ಬಂದುಬಿಟ್ಟಿತ್ತು. ಕ್ಯೂ ಥರ 3 ಚಿಕ್ಕಿ ಥರ ಕ್ಯೂ ಥರ ಆಗಿಬಿಟ್ಟು ಬ್ಲಡ್ಡೇ ಬಂತು. ಅದರಿಂದಾಗೆ ಇಲ್ಲ ನಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು, ಯಾಕೆಂದ್ರೆ ಮುಖ ವಿಕಾರ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ನಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ದು. ಡಾಕ್ಟ್ರು ಹೇಳಿದ್ದಾರೆ 6 ಮಂತ್ಸು ನಾನ್ ವೆಜ್ ತಿನ್ನೋಕ್ಕೆ ಹೋಗ್ಬಿಡಿ. ಮಾತ್ರೆ ನಾನು ಕೊಟ್ಟಿದ್ದು ಮಾತ್ರೆ ನುಂಗಿ, ಆಯಿಂಟ್ಮೆಂಟ್ ಒಂದೇ ಮಾತ್ರೆ ಕೊಟ್ಟಿರೋದು. ಆಯಿಂಟ್ಮೆಂಟ್ 3 ಆಯಿಂಟ್ಮೆಂಟ್ ಏನೋ ತೊಗೊಂಡಿದ್ದಾರೆ. ಹಂಗೆ ತೊಗೊಂಡ್ರು. ಆಮೇಲೆ 1 ತಿಂಗಳು ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಓಕೆ, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.